ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ನಂಜೆ ದೇವನಪುರ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿನ ರೈತರಾಗಿರುವಂಥ ಶ್ರೀ ದೇವಣ್ಣ ಅವರು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆ ತಿಳಿತು. ಇವ್ರ ತೋಟಕ್ಕೆ ನಾವು ಇಲ್ಲಿ ಬಂದಾಗ ನಮ್ಗೆ ಮೊದಲನೇದಾಗಿ ಕಂಡಿದ್ದೇನೆಂದರೆ ಇವ್ರು ನೇಂದ್ರ ಬಾಳೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಾಕಿದರು. ಹಾಗಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಈ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಜಾಸ್ತಿ ನೇಂದ್ರ ಬಾಳೆಯನ್ನು ನಮಗೆ ನೋಡಲಿಕ್ಕೆ ಅಥವಾ ಬೆಳೆಯೋದಕ್ಕೆ ಇಲ್ಲಿ ಸಿಗುತ್ತೆ. ಯಾಕೆ ಈ ಭಾಗದಲ್ಲೇ ಜಾಸ್ತಿ ಈ ನೇಂದ್ರ ಬಾಳೆಯನ್ನು ಬೆಳೀತಾರೆ? ಮಧ್ಯ ಕರ್ನಾಟಕದಲ್ಲಿ ಬೆಳೆದ್ರೆ ನಮ್ಗೆ ಏನೆಲ್ಲ ತೊಂದರೆಗಳಾಗ್ತವೆ? ಈಗ ನೇಂದ್ರ ಬಾಳೆ ಅಂತ ಬಂದಾಗ ಇದ್ರ ಮಾರುಕಟ್ಟೆ ಹೇಗಿದೆ ಮತ್ತು ಯಾವ ಸೀಸನಲ್ಲಿ ನಾಟಿ ಮಾಡಿದ್ರೆ ಯಾವ ಸೀಸನಿಗೆ ಅದು ನಮಗೆ ಬೆಳೆ ಕಟಾವಿಗೆ ಬಂದರೆ ಅದರಲ್ಲಿ ಉತ್ತಮವಾದ ಲಾಭ ದೊರೆಯುತ್ತೆ? ಬೇರೆ ಬೆಳೆಗೆ ಹೋಲಿಸಿದರೆ ಈ ಬಾಳೆ ಉತ್ತಮನ, ಅದರಲ್ಲೂ ನೇಂದ್ರ ಬಾಳೆ ಉತ್ತಮನ? ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಪಚ್ಚ ಬಾಳೆನೂ ಬೆಳೀತಾರೆ, ಏಲಕ್ಕಿ ಬಾಳೆನೂ ಬೆಳೀತಾರೆ. ಅದಕ್ಕೆ ಹೋಲಿಸಿದರೆ ನೇಂದ್ರ ಬಾಳೆ ಹೇಗೆ ಉತ್ತಮ, ಅಥವಾ ನೇಂದ್ರ ಬಾಳೆನೇ ಉತ್ತಮನೋ ಅಥವಾ ಏಲಕ್ಕಿ ಬಾಳೆ ಉತ್ತಮನೋ? ಒಟ್ಟಾರೆಯಾಗಿ ಇದರಲ್ಲಿ ನೇಂದ್ರ ಬೆಳೆಯಲ್ಲಿ ಯಾವ ರೀತಿ ಒಂದು ಬೇಸಾಯ ಕ್ರಮಗಳನ್ನು ಮಾಡಬೇಕು ಮತ್ತು ಇದರ ಆರ್ಥಿಕತೆ ಹೇಗೆ ಅನ್ನೋದರ ಕುರಿತು ಇವರನ್ನು ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರಕ್ಕೆ ಹೋಗಿದ್ವಿ ಸರ್. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಯೋಗೇಶ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವು ಒಂದು ಅದ್ಭುತವಾದ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದೀರಾ. ಸಾಕಷ್ಟು ನಾನಾ ತರದ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ, ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಈ ರೀತಿ ಎಲ್ಲಾ ಮಾಡ್ಕೊಂಡು ಒಂದು ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಸರ್. ಹಾಗಾಗಿ ನಮ್ಮ ವೀಕ್ಷಕರಿಗೆ ಇವತ್ತಿನ ಕಂತಿನಲ್ಲಿ ಫಸ್ಟ್ ಮೊದಲನೇದಾಗಿ ನಾವು ಇಲ್ಲಿ ತೋಟಕ್ಕೆ ಬಂದಾಗ ನಮಗೆ ಕಂಡಿದ್ದು ಬಾಳೆ ಇತ್ತು ಸರ್, ನಿಮ್ ಜಾಸ್ತಿ. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಬರೀ ಬಾಳೆ ಬಗ್ಗೆನೇ ಮಾತಾಡೋಣ ಸರ್ ಇವತ್ತು. ಮೊದಲನೇದಾಗಿ ಕೇಳೋದಾದ್ರೆ ಸರ್, ನಿಮ್ಮ ಕೃಷಿ ಹಿನ್ನೆಲೆಯನ್ನ ಹೇಳ್ತೀರಾ ಸರ್? ನೀವು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಾ, ಹೇಗೆ? ಸರ್, ನಾನು 16 ವರ್ಷಕ್ಕೆ ಉಳುಮೆ ಮಾಡಕ್ಕೆ ಶುರು ಮಾಡಿದೆ. ಸಣ್ಣತನದಲ್ಲೇ ವಿದ್ಯಾಭ್ಯಾಸ ನನಗೆ ಹತ್ತಲಿಲ್ಲ. ಅದಕ್ಕೋಸ್ಕರ ವ್ಯವಸಾಯಕ್ಕೆ ಶುರು ಮಾಡ್ಕೊಂಡು ಆ ಕಾಲದಿಂದವೇ ನಮ್ಗೆ ಮೊದಲು ಉಳಕ್ಕೆ ಬರ್ತಿರಲಿಲ್ಲ. ನಮ್ಮ ತಂದೆಯವರು ಏರ್ ಕಟ್ಕೊಡೋದು, ಸ್ವಲ್ಪ ಸ್ವಲ್ಪ ಹೊತ್ತು ಎಲ್ಲ ಅದನ್ನೆಲ್ಲ ಕಲಿತು ತಿರ್ಗಾ ಕುರಿಗಳು ಮಾಡ್ದು. ಸಣ್ಣ ವಯಸ್ಸಲ್ಲೇ ಮಾಡಿದೆ. 20 ವರ್ಷಕ್ಕೆ ಮಾಡಿದೆ. ಕುರಿಗಳು ಬೇಯಿಸ್ದೆ, ಹಸುಗಳು ಬೇಯಿಸ್ದೆ, ಎಲ್ಲ ಥರ ಬೇಯಿಸ್ಕೊಂಡ್ಬಂದು ತಿರ್ಗಾ ವ್ಯವಸಾಯಕ್ಕೆ ಬಂದೆ. ಸುಮಾರು ಮೆಜಾರಿಟಿ ಆದಾಗ ವ್ಯವಸಾಯಕ್ಕೆ ಬಂದೆ. ಭತ್ತ, ರಾಗಿ, ಜೋಳ, ಪ್ರತಿಯೊಂದು ಉದ್ದು, ಹಸಿರು, ಅಲಸಂದೆ ಪ್ರತಿಯೊಂದು ಬೆಳೆ ಮಾಡ್ತಿದ್ದೆ. ಅವಾಗ ಎಷ್ಟು ಎಕರೆ ಇತ್ತು ಸರ್ ಭೂಮಿ? ಆವಾಗ 10 ಎಕರೆ ಇತ್ತು. 10 ಎಕರೆಯಲ್ಲೇ ಈ ಸಾಂಪ್ರದಾಯಿಕ ಬೆಳೆಗಳು ಎಲ್ಲಾನು ಬೆಳೀತಾ ಇತ್ತು. ಬೆಜ್ಜಲಿತ್ತು. ಬೆಜ್ಜಲ್ ಜಮೀನು ಒಂದು 3 ಎಕರೆ ಇತ್ತು. ಅದರಲ್ಲಿ ಉಳ್ಳಿ, ಹಸಿರು ಕಾಳು, ಅಲಸಂದೆ, ಈ ಕಡಲೆಕಾಯಿ, ಹುಚ್ಚೆಳ್ಳು, ಪ್ರತಿ ಹುಳ್ಳಿ ಕಾಳು, ಪ್ರತಿಯೊಂದು ಕಾಳನ್ನು ಬೆಳೀತಿದ್ದು ಸರ್. ಅದ್ರ ಮಧ್ಯೆ ಸ್ವಲ್ಪ ನೀರು ಬರವಾಗ್ಬಿಟ್ಟು, ತುಂಬ ಬರ ಆಗ್ಬಿಟ್ಟು ತೆಂಗಿನ ಮರಗಳು ಹೋಗ್ಬಿಟ್ಟು. ಓಕೆ, ಅದು ಯಾವಾಗ ಬರ ಬಂದಿತ್ತು ಸರ್? ಅದು ಒಂದು 2000 ಇಸ್ವಿಲಿ ತುಂಬ ಬರ ಬಂದು ಸುಮಾರು ದಿನ ಬರೀ 4 ಹಸುಗಳು ಕಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೆ. ಓಕೆ. ಈಗ ಯಾವುದೋ ಫಸಲು ಕೈ ಎತ್ತೆ ಬೆಳೆ ಯಾವುದಕ್ಕೂ ನೀರಿಲ್ಲ, ಪ್ರತಿಯೊಂದಕ್ಕೂ ನೀರಿಲ್ಲ, ತೆಂಗಿನ ಮರಗಳೆಲ್ಲ ಹೋಗ್ಬಿಟ್ಟು ಅದಕ್ಕೋಸ್ಕರ 4 ಕರೆ ಹಸುಗಳು ಇಟ್ಕೊಂಡು ಅದರಲ್ಲೇ ಜೀವನ ಮಾಡ್ಕೊಂಡು 3 ಜನ ಹೆಣ್ಮಕ್ಳು ಅವ್ರು ಓದಿಸ್ಕೊಂಡು 3 ಜನ ಮಕ್ಳಿಗೂ ಏನೋ ಭಗವಂತನ ಕೃಪೆಯಿಂದ ಅಪಾಯಿಂಟ್ ಆಯಿತು. ಅಪಾಯಿಂಟ್ ಆದಮೇಲೆ ಏನೋ ಒಂದು ತಾನು ಮಾಡಕ್ಕೆ ನಾವು ಬಂದು ನಿಂತಿದ್ದೀವಿ ಇವಾಗ. ಸರ್, ಈಗ ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಟು ಈ ರೀತಿ ಒಂದು ತೋಟಗಾರಿಕಾ ಬೆಳೆಗಳಿಗೆ, ಬಾಳೆ ಆಗಿರ್ಬೋದು ಅಥವಾ ರೇಷ್ಮೆ ಆಗಿರ್ಬೋದು, ಇದಕ್ಕೆ ಯಾವಾಗ ಬಂದ್ರಿ ಸರ್? ಇದು ರೇಷ್ಮೆ ನಾವು ಹಿಂದೆ ಮಾಡ್ತೀವಿ ಸರ್. ರೇಷ್ಮೆ ಅವಾಗಿಂದ ಮಾಡ್ತಿದ್ದು, ಅಪ್ಪಾಜಿ ಕಾಲದಿಂದ, ನಮ್ಮ ತಂದೆ ಕಾಲದಿಂದ ಮಾಡ್ತಿದ್ದು. ಆವಾಗ ಊರಲ್ಲಿ ಮಾಡ್ತಿದ್ದು, ಮನೇಲಿ. ಏನಂದ್ರೆ ಆಗ ಒಂದು ದಿನಕ್ಕೆ 8 ಸೋಪ್ ಮೇಯಿಸ್ತಿದ್ದು. ಓಕೆ. ಅವಾಗೆಲ್ಲ CB ಗೋಲ್ಡ್ ತಳಿ, CB ಗೋಲ್ಡ್ ಜಾಸ್ತಿ ಅವಾಗ. ಅವಾಗ ತಟ್ಟೆ ಹಾಕಿಲ್ಲ ಅವಾಗೆಲ್ಲ ಬಿದಿರು ತಟ್ಟೆ, 70 ತಟ್ಟೆ 80 ತಟ್ಟೆ ಮರಿ ಮೇಯಿಸೋದು. ಆಗ ಬೆಳಗು ನಿದ್ದೆ ಮಾಡ್ತಿಲ್ಲ, 4 ಜನ ಎದ್ಬಿಟ್ರೆ ಆ ರೀತಿ ಮಾಡ್ಕೊಂಡು ಮೇಯಿಸ್ತಿದ್ವಿ. ಅಂದ್ರೆ ನಿಮಗೆ ಮೇಯಿಸಿದ್ರು ಆ ಟೈಮಲ್ಲಿ ರೈಟ್ ಕಮ್ಮಿ. ರೇಷ್ಮೆ ಕೃಷಿ ಅನ್ನೋದು ನಿಮಗೆ ಪಾರಂಪರಿಕ. ಸರ್, ಈಗ ಸ್ಪೆಷಲಿ ಬಾಳೆಗೆ ಬಂದ್ರೆ, ಈಗ ಬಾಳೆಗೆ ಯಾವಾಗ ಬಂದಿತ್ತು ಸರ್ ನೀವು? ಬಾಳೆಗೆ ಇತ್ತೀಚೆಗೆ ಬಂದ ಸರ್ ಇದು. ಓಕೆ, ಇತ್ತೀಚೆಗೆ ಅಂದ್ರೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ? ಈಗ ಒಂದು
10 ವರ್ಷದ ಈಚೆಗೆ ಬಾಳೆ ಬೆಳೆ ಬಾಳೆ ಬಂದ್ರಿ. ಅಂದ್ರೆ ನಿಮ್ಮ ತೋಟದಲ್ಲಿ ನೀರು ಸಿಕ್ಕಾಗ ಬಾಳೆಗೆ ಬಂದ್ರ? ನೀರು ಸಿಕ್ಕಿದ್ಮೇಲೆ ಬಂದು. ನೀರು ಇದ್ದಾಗ ಏನು ಮಾಡೋಕ್ಕಾಯ್ತಿರ್ಲಿಲ್ವಲ್ಲ. ನೀರು ಸಿಕ್ಕಿದ್ಮೇಲೆ ಟೊಮೊಟೊ ಮಾಡ್ತಿದ್ದೋ, ಮೆಣಸಿ ಹಾಕ್ತಿದ್ದೋ, ಬದನೆ ಹಾಕ್ತಿದ್ದೋ. ಇದರಲ್ಲೇ ಟೊಮೊಟೊ ಮೆಣಸಿ ಎಲ್ಲ ಬೆಳೆದಿದ್ದೀವಿ. ಎಲ್ಲ ಬೆಳೆದು ಇವಾಗ ಬಾಳೆ ಕುಣಿಸಿದ್ದೀನಿ. ಬಾಳೆ ಕುಣಿಸಿದ್ದೀನಿ ಸರ್. ಈಗ ಈ ಸಾಂಪ್ರದಾಯಿಕ ಬೆಳೆಗಳು ನೀವು ಬೆಳಿತಿದ್ದೀರಾ ಅಂತ ಹೇಳಿದ್ರಲ್ಲ ಸರ್, ಇದಕ್ಕೆಲ್ಲ ಹೋಲಿಸಿದ್ರೆ ಈ ಬಾಳೆ ಉತ್ತಮ ಅನ್ಸುತ್ತಾ ನಿಮಗೆ? ಉತ್ತಮ ಅನಿಸ್ತದೆ. ಹೆಂಗೆ ಸರ್ ಇದು? ಹೌದು, ಇದು ಆಳು ಕಾಳು ಜಾಸ್ತಿ ತಗೊಳ್ಳಲ್ಲ, ಲೇಬರ್ ಜಾಸ್ತಿ ಬೇಕಾಗಿಲ್ಲ. ಈ ಸಣ್ಣ ಫಸಲು ಮಾಡಿದಾಗ ನಾವು ಟೊಮೊಟೊ ಮೆಣಸಿ ಇನ್ನೊಂದು ಮಾಡಿದಾಗ ನಮ್ಮ ಟೇಬ್ಗೆ ಲೇಬರ್ ಸಿಕ್ಕಲ್ಲ. ಆ ಟೇಬಲ್ ಹೊಡಬೇಕಾಗಿರೋ ಔಷಧಿ ಆಗಲ್ಲ. ಒಂದು ವಾರ ಮುಂಚಿತ ಹೋದಾಗ ಬೆಳೆ ನಾಶ ಆಯ್ತೆ. ಅದಕ್ಕೋಸ್ಕರ ಎಲ್ಲ ಲೆಕ್ಕ ಹಾಕ್ಬಿಟ್ಟು ಇದಕ್ಕೆ ಬಂದೆ, ಬಾಳೆಗೆ ಬಂದೆ. ಒಂದು ಮೇಜರ್ ಅಂತೂ ಆಳುಗಳ ಸಮಸ್ಯೆ ಈಗಂತೂ ಸಿಕ್ಕಾಪಟ್ಟೆ ಸಿಕ್ಕದೇ ಇಲ್ಲ ಬಿಡಿ. ಅವ್ರು ಬಂದಕ್ಕೆ ನಾವು ಕರ್ಕೋಬೇಕು ಹೊರತು ನಾವು ಕರ್ಜನಕ್ಕೆ ಅವ್ರು ಬರಲ್ಲ. ಆ ರೀತಿ ಸಮಸ್ಯೆ ಇದೆ ಸರ್. ಈಗ ಆರ್ಥಿಕತೆಗೆ ಹೋದ್ರೆ ಸರ್, ಬೆಳೆ ಇಳುವರಿ ಆರ್ಥಿಕತೆಗೆ ಹೋದ್ರೆ ಬಾಳೆ ಬೆಸ್ಟ್ ಅನ್ಸುತ್ತಾ? ಬಾಳೆ ಬೆಸ್ಟ್ ಅನಿಸ್ತದೆ. ಅಂದ್ರೆ ವರ್ಷಕ್ಕೆ ಒಂದ್ಸಲ ವರ್ಷಕ್ಕೆ ಒಂದೇ ಫಲ ಆದರೂ ಬೆಸ್ಟ್ ಅನಿಸ್ತದೆ. ಸ್ವಲ್ಪ ರಿಸ್ಕ್ ಇಲ್ಲ, ಆರಾಮಾಗಿರ್ಬೋದು, ಆರಾಮಾಗಿ ಕೆಲಸ ಮಾಡಿಸ್ಕೋಬಹುದು. ಹೊಲಕ್ಕೆ ಬಂದೆ ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ, ಜಮೀನು ಬಂದು ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇದ್ರ ಜಾಸ್ತಿ ರಿಸ್ಕ್ ಇರಲ್ಲ. ಈಗ ನಿರ್ವಹಣೆಗೆ ಹೋದ್ರೆ ಸರ್, ನಿರ್ವಹಣೆ ಮಾಡೋದು, ಈ ರೋಗ ಕೀಟಗಳಿಗೆ ಸ್ಪ್ರೇ ಮಾಡೋದು, ಗೊಬ್ಬರ ಕೊಡೋದು, ಅದೆಲ್ಲ ಸಾಂಪ್ರದಾಯಿಕ ಹೋಲಿಸಿದ್ರೆ ಇದು ಬೆಸ್ಟ್. ಅಂದ್ರೆ ಇದನ್ನೆಲ್ಲ ಡ್ರಿಪ್ ಅಲ್ಲೇ ಕೊಟ್ಬಿಡ್ತೀವಿ? ಡ್ರಿಪ್ ಅಲ್ಲೇ ಕೊಡ್ಬೋದು. ಇದು ಮಾತ್ರ ಸ್ಪೇರ್ ಮಾಡ್ಬೇಕಾದ್ರೆ ಲೇಬರ್ ಕೀಟ ಬಂದಾಗ ಒಂದ್ಸಲ ಸ್ಪ್ರೇ ಮಧ್ಯ 1 ತಿಂಗಳು 2 ತಿಂಗಳು ಕರ್ಕೊತೀವಿ. ಓಕೆ ಸರ್. ಈಗ ಫಸ್ಟ್ ನೀವು ಈ ಬಾಳೆ ಬೆಳಿಬೇಕಂದ್ರೆ ಮಾಹಿತಿನ ಎಲ್ಲಿ ಸಂಗ್ರಹಣೆ ಮಾಡಿದ್ರಿ ಸರ್? ಇಲ್ಲೆಲ್ಲ ತೋಟಗಳಿಗೆ ಸುತ್ತಮುತ್ತ ಎಲ್ಲ ತಿರುಗಾಡಿದ್ರ ಹೇಗೆ? ಸುತ್ತಮುತ್ತ ಎಲ್ಲ ತಿರುಗಾಡಿ ನಮ್ಮ KVK ಹೋಗೋದು. ಅಲ್ಲೆಲ್ಲ ಪರಿಚಯ ನಮಗೆ. ಅವರೆಲ್ಲ ನಮಗೆ ಸದಸ್ಯನ ಕೊಟ್ಟರು, ಬಂದು ಪ್ಲಾಟ್ ನೋಡಿದ್ರು, ಮಣ್ಣು ಪರೀಕ್ಷೆ ಮಾಡಿದ್ರು. ಇದೆಲ್ಲ ಅರಿಶಿನ ಹಾಕ್ತಿದ್ದೋ, ಶುಂಠಿ ಹಾಕಿದ್ದೋ, ಆಮೇಲೆ ಮಣ್ಣು ಪರೀಕ್ಷೆ ಮಾಡಿ ಆಮೇಲೆ ಬಾಳೆ ಕೂರಿಸ್ತು. ಅಂದ್ರೆ ಬಾಳೆ ನಿಮ್ಮ ಮಣ್ಣಿಗೆ ಸೂಕ್ತ ಇದೆ, ಧಾರಾಳ ಮಾಡ್ಬೋದು, ಮಾಡಿ ತೊಂದರೆ ಇಲ್ಲ. ಈಗ ನೀವು ಬಾಳೆಗೆ ಬರೋದಾದ್ರೆ ಫಸ್ಟ್ ಯಾವ ಬಾಳೆಗೆ ಬಂದ್ರಿ ಸರ್? ಫಸ್ಟ್ ಬಂದಿದ್ದೆ ಈ ನೇಂದ್ರ ಬಾಳೆನ? ಮೊಟ್ಟ ಮೊದಲು ಬಂದು ಪಚ್ಚಬಾಳೆ. ಫಸ್ಟ್ ಬಂದಿದ್ದೆ ಪಚ್ಚಬಾಳೆ. ಮೊಟ್ಟ ಮೊದಲು ಮಾಡೋದು ಬೋರ್ ಹಾಕ್ಸಿದ ತಕ್ಷಣ ಪಚ್ಚಬಾಳೆ, ಮೆಣಸಿ, ಸೌತೆ 3 ಫಸಲು ಒಂದೇ ಸಾರಿ ಮಾಡ್ದು. ಓಕೆ, ಒಂದೇ ಸಾರಿ 3 ಫಸಲು ಮಾಡ್ದು. ಇದು ಹೆಂಗಿದ್ರು ನಿಮ್ದು ಬಾಳೆ 1 ವರ್ಷಕ್ಕೆ ಬರುತ್ತೆ. ಆ ಗ್ಯಾಪ್ ಅಲ್ಲೇ ನಿಮಗೆ ಮೆಣಸಿ ಮತ್ತೆ ಸೌತೆ MC ಎಲ್ಲ 3 ತಿಂಗಳ ಕ್ಲೋಸ್ ಆಯ್ತೆ. ಅದು ಕ್ಲೋಸ್ ಆಯ್ತು. ಮೆಣಸಿ ಒಂದು 6 ತಿಂಗಳು 8 ತಿಂಗಳ 10 ತಿಂಗಳೆಲ್ಲ ಅದು ಕ್ಲೋಸ್ ಆಯ್ತು. ಲಾಸ್ಟ್ಲಿ ಇದೊಂದು ಉಳ್ಕತ್ತೆ, ಬಾಳೆ ಉಳ್ಕತ್ತೆ. ಹಂಗಾಗಿ ಫಸ್ಟ್ ಪಚ್ಚಬಾಳೆಗೆ ಬರ್ತೀವಿ. ಪಚ್ಚಬಾಳೆ ಬಂದು ಪಚ್ಚಬಾಳೆಯಿಂದ ಮತ್ತೆ ಈ ಬಾಳೆ ಬಂದು ನೇಂದ್ರ ಬಾಳೆ ಬಂದು. ಏನು ತೊಂದರೆ ಆಯ್ತು ಸರ್? ಏನಾದರೂ ತೊಂದರೆ ಆಯ್ತಾ ಪಚ್ಚಬಾಳೆಯಿಂದ ನೇಂದ್ರ ಬಾಳೆಗೆ? ಏನಕ್ಕೆ ಬಂದ್ರಿ? ಅದಕ್ಕೂ ಸ್ವಲ್ಪ ಮಾರ್ಕೆಟ್ ಕಮ್ಮಿ. ಓಕೆ, ಹೌದು, ಇಷ್ಟು ಬೆಲೆ ಇರಲ್ಲ ಅದಕ್ಕೆ. ಏರಿಳಿತ ಜಾಸ್ತಿ, ಸಡನ್ ಆಗಿ ಇಳಿದೋಯ್ತೆ, ಸಡನ್ ಆಗಿ ಏರುತ್ತೆ. ಅದು ಯಾವಾಗ ರೇಟ್ ಬರುತ್ತೆ ಹೇಳಕ್ಕಾಗಲ್ಲ. ಇದು ಒಂದು ಮಿನಿಮಮ್ ಸಿಕ್ಕುತ್ತೆ. ಈ ಹಬ್ಬ ಬರ್ತಲ್ಲ ಆ ಟೈಮಿಗೆ ಮಾಡಿಬಿಟ್ರೆ ನಮ್ಮ ಹಬ್ಬದಲ್ಲಿ ಒಳ್ಳೆ ರೇಟ್ ಸಿಕ್ಕುತ್ತೆ ಇದಕ್ಕೆ. ಸರಿ, ಏಲಕ್ಕಿ ಬಾಳೆನೂ ಬೆಳಿಬೋದಿತ್ತಲ್ಲ? ಅದನ್ನು ಹಾಕ್ತೀರಿ ಸರಿ, ಅದನ್ನು ಬೆಳಿಬೋದು. ಈಗ ಫಸ್ಟ್ ಟೈಮ್ ಹಾಕ್ತಿದ್ರ ಅಥವಾ ಬೆಳೆದಿದ್ದೀರಾ? ಬೆಳೆದಿದ್ದೀನಿ, ಅದನ್ನು ಬೆಳೆದಿದ್ದೀನಿ. ಓಕೆ, ನೋಡಿ ಸುತ್ತ ಒಂದು ರೋಡ್ ಇದೆ. ಏಲಕ್ಕಿ ಬಾಳೆ. ಸರ್, ಈಗ ಏಲಕ್ಕಿ ಬಾಳೆ, ಪಚ್ಚಬಾಳೆ, ನೇಂದ್ರ ಬಾಳೆ, ಈ 3 ಬಾಳೆ ನಮ್ಮ ಹತ್ರ ಇದಾವಂತಂದ್ರೆ ನಾವು ಯಾವ್ದು ಮಾಡೋದು ಬೆಸ್ಟು? ನೇಂದ್ರ ಬಾಳೆ ಮಾಡೋದು ಬೆಸ್ಟಾ ಅಥವಾ ಪಚ್ಚಬಾಳೆ ಮಾಡೋದು ಬೆಸ್ಟಾ ಅಥವಾ ಏಲಕ್ಕಿ ಬಾಳೆ ಮಾಡೋದು ಬೆಸ್ಟಾ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನೇಂದ್ರ ಬೆಸ್ಟು. ಇದಕ್ಕಿಂತ ಬೆಸ್ಟು ಏಲಕ್ಕಿ. ಅದಕ್ಕೂ ಸ್ವಲ್ಪ ರೋಗ ಜಾಸ್ತಿ, ಬಟ್ ಸ್ವಲ್ಪ ನೋಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಈ ವರಮಹಾಲಕ್ಷ್ಮಿಗೆ ಒಳ್ಳೆ ರೇಟ್ ಸಿಗುತ್ತೆ ಅದಕ್ಕೆ. ಓಕೆ, ಈಗ ತೋಟದಲ್ಲಂತೂ 60-65 ರೂಪಾಯಿ ಇವಾಗ ಸದ್ಯಕ್ಕೆ ನಡೀತೀವಿ. 100 ಹೋಯ್ತಾನೆ ಆರ್ಡರ್ ತಡಿ 3 ದಿನ. ಮಾರ್ಕೆಟ್ ಅಲ್ಲಿ ತೊಗೊಳೋರು ನಾವು 100 ರೂಪಾಯಿ ತಗೋಬೇಕು ಸರ್. ಸ್ಪಾಟ್ಲೆ 100 ಆಯ್ತಾ ಈ ವರಮಹಾಲಕ್ಷ್ಮಿಗೆ. ಆ ಟೈಮ್ ಏನೋ ಅನ್ಸರ್ಸ್ ಹಾಕ್ಬಿಟ್ರೆ ಏಲಕ್ಕಿ ಬಿಟ್ರಲ್ಲ. ಏಲಕ್ಕಿ ಅವಾಗ ಕೈ ಹಿಡ್ದಂಗೆ ಅದು ಸ್ವಲ್ಪ ರೋಗ ಜಾಸ್ತಿ, ಕಾತರ ನೋಡ್ಕೊಳ್ಬೇಕು. ಅಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ಸರಿಯಾಗಿ ನೋಡ್ಕೊಂಡ್ರೆ ಅದು ಒಳ್ಳೆ ಪ್ರಾಫಿಟ್ ಇದೆ. ಅದು ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ನೇಂದ್ರ ಬಾಳೆ. ನೇಂದ್ರ ಅಂತೂ ನಾವು ಕರೆಕ್ಟಾಗಿ ಮಾರ್ಕೆಟ್ ಹಿಡಿಬೇಕಂದ್ರೆ ಓಣಂ ಹಿಡಿಬೇಕು. ಓಣಂ ಹಿಡಿದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಸರಿ 1 ತಿಂಗಳ ಮುಂದೆ ಕೊಟ್ಟಾಯ್ತು, ರೇಟ್ ಸಿಕ್ಲಿಲ್ಲ. ಬೆಳೆ ಬೆಳೆದ್ರೂ ಸಿಕ್ಲಿಲ್ಲ. ಇಳುವರಿ ಎಲ್ಲ ಚೆನ್ನಾಗಿ ಬಂತು, ಒಳ್ಳೆ ಇಳುವರಿ ಬಂದಿತ್ತು, ರೇಟ್ ಸಿಕ್ಲಿಲ್ಲ. ಈ ಪಚ್ಚಬಾಳೆ ಅಂತೂ ಹೇಳಕ್ ಬರೋದಿಲ್ಲ, ಅದು ಹೇಳಕ್ಕಾಗಲ್ಲ. ಬಟ್ ಮೇಂಟೆನೆನ್ಸ್ ವೈಸ್ ಎಲ್ಲ ಕಡಿಮೆ, ರೋಗ ಕೀಟಗಳ ಸಮಸ್ಯೆ. ಬಟ್ ರೈಟು ಹೇಳಕ್ಕಾಗಲ್ಲ ಹೆಂಗ್ ಸಿಗತ್ತೆ.
ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸರಿ ಸರ್, ಈಗ ನಾವು ನೇಂದ್ರ ಬಾಳೆಗೆ ಬರೋಣ ಸರ್. ಈಗ ನೀವು ಬೆಳೆದಿರೋದು ಇವಾಗ ಸದ್ಯಕ್ಕೆ ತೋಟದಲ್ಲಿ ನೇಂದ್ರ ಬಾಳೆನೆ. ಹೌದು. ಈ ನೇಂದ್ರ ಬಾಳೆ ಅಂದ್ರೆ ಈಗ ಮಧ್ಯ ಕರ್ನಾಟಕದಲ್ಲಿ ಬೆಳೆಯೋದು ಕಷ್ಟ ಆಗುತ್ತೆ ಹೆಂಗೆ? ಈಗ ನೀವಂತೂ ಮೈಸೂರು ಬಾರ್ಡರ್ ಅಲ್ಲಿ ಇದ್ದೀರಾ. ನೇಂದ್ರ ಬಾಳೆ ಆದ್ರೆ ಇಲ್ಲಿಂದ ಕೇರಳಕ್ಕೂ ಹೋಗುತ್ತೆ, ಕೆಲವೊಂದು ಕಡೆ ತಮಿಳ್ನಾಡಿಗೂ ಹೋಗುತ್ತೆ. ಹೀಗಾಗಿ ನಿಮ್ಗೆ ಇದು ಅನುಕೂಲ ಇದೆ. ಯಾರಾದ್ರೂ ಮಧ್ಯ ಕರ್ನಾಟಕದಲ್ಲಿ ಯಾವ್ದೋ ಬೆಳಿಬೇಕು ಅಂದ್ರೆ ಅವರಿಗೆ ಅನುಕೂಲ ಆಗತ್ತಾ? ಇದು ಅನುಕೂಲ ಆಗುತ್ತೆ. ನಾವ್ ಎಲ್ಲೇ ಬೆಳೆದ್ರು ಇದಕ್ಕೆಲ್ಲ ಪಾರ್ಟಿಗಳು ಇರ್ತಾರೆ, ಬಂದವ್ರು ತಗೊಂಡು ಕೇರಳಕ್ಕೆ ತಗೊಂಡು ಹೋಗ್ತಾರೆ. ಓಕೆ, ಅಂದ್ರೆ ನಾವು ಹುಡುಕ್ಬೇಕು ಅಲ್ಲಿ ಯಾರಾದ್ರೂ ಸ್ವಲ್ಪ ಮೆಸೇಜ್ ಕೊಟ್ರೆ ಸಾಕು ಅವ್ರಿಗೆ, ಎಲ್ಲಿದ್ರು ಮೈಸೂರಿಂದ ಯಾರಾದ್ರೂ ತಗೊಂಡೋಗೋರು, ಈ ಅಲ್ಲಿ ಸುತ್ತಮುತ್ತ ಯಾರಾದ್ರೂ ಊರಲ್ಲಿ ಯಾರಾದ್ರೂ ದಲ್ಲಾಳಿಗಳಿದ್ದು ತಗೊಂಡೋಗೋರು ಯಾರು ಸ್ವಲ್ಪ ಮೆಸೇಜ್ ಕೊಟ್ರೆ ಎಲ್ಲಿದ್ರು ಹೋಗಿ ತಗೊಳ್ತಾರೆ, ಅದೇನು ತೊಂದರೆ ಇಲ್ಲ. ಅಂದ್ರೆ ಬಟ್ ನಾವು ಮಾರ್ಕೆಟಿಂಗ್ ಪಕ್ಕಾ ಸ್ಟಡಿ ಮಾಡಿರ್ಬೇಕು. ಮೊದಲೇ ಸ್ಟಡಿ ಮಾಡಿ ಹಾಕೋದಾದ್ರೆ ನೇಂದ್ರ ಬಾಳೆ ಹೋಗೋದು. ಅದ್ ಬಿಟ್ರೆ ಏಲಕ್ಕಿ ಬಾಳೆ ಅಂತೂ ಎಲ್ಲಿ ಬೇಕಾದ್ರೂ ಬೆಳಿಬಹುದು, ಅದು ಎಲ್ಲರೂ ಮಾರಾಟ ಮಾಡಬಹುದು, ಅದೇನ್ ತೊಂದ್ರೆ. ಮೈಸೂರಲ್ಲಿ ಒಳ್ಳೆ ರೇಟ್ ಇದೆ ಅದಕ್ಕೆ. ಸರ್, ಈಗ ನೀವು ಏನ್ ಕುಳೆ ಬೆಳೆ ತೆಗೆದಿರೋದು ನೇಂದ್ರ ಬಾಳೆಯಲ್ಲಿ. ಬಹಳಷ್ಟು ಜನ ನೇಂದ್ರ ಬಾಳೆಯಲ್ಲಿ ಕುಳೆ ಬೆಳೆ ಬರೋದಿಲ್ಲ ಅಂತ ಹೇಳ್ತಾರೆ. ಹೌದು, ನನಗೂ ಹೇಳಿದ್ರು. ಈಗ ಪ್ರಯತ್ನ ಮಾಡ್ಲೇಬೇಕು ಅಂತ ಮಾಡಿದೆ. ಅಂದ್ರೆ ಮನಸ್ಸಿನ ಪ್ರಯತ್ನಕ್ಕಿಂತ ಯಾವ್ದು ಹೆಚ್ಚಲ್ಲ. ನೋಡೇ ಬರೋಣ, ಲಾಸ್ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಮಾಡಿದ ಧೈರ್ಯ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡಿದೆ. ಆಗೋ ಲಾಸ್ ಇಲ್ಲ, ಬಂದಿದೆ, ಚೆನ್ನಾಗಿ ಬಂದಿದೆ. ಒಂದನೇ ಬೆಳೆ ಕಂಪೇರ್ ಮಾಡಿದ್ರೆ ಎರಡನೇ ಬೆಳೆ ಸ್ವಲ್ಪ ಕಮ್ಮಿ ಆಗ್ತದೆ. ಬಟ್ ಬೆಳೆ ಬಂದಿದೆ. ಸರ್, ಈಗ ಈ ನೇಂದ್ರ ಬಾಳೆನೆ ನೀವು ಮಾಡಬೇಕು ಅಂತಂದ್ರೆ ಇದಕ್ಕೆ ಭೂಮಿ ಯಾವ ರೀತಿ ಇರಬೇಕು? ನಿಮ್ ಭೂಮಿ ಯಾವ ರೀತಿ ಇದೆ? ನಮ್ದು ಕೆಂಪು ಭೂಮಿ. ಓಕೆ, ಕೆಂಪು ಮಣ್ಣು ಚೆನ್ನಾಗಿ ಬರುತ್ತೆ. ಕಪ್ಪು ಮಣ್ಣು ಬರುತ್ತೆ. ಕಪ್ಪು ಮಣ್ಣಲ್ಲೂ ಮಾಡಿದ್ದಾರೆ. ಕಪ್ಪು ಮಣ್ಣಲ್ಲಿ ಮಾಡಿದ್ದಾರೆ. ಇದರಲ್ಲಿ ಸ್ವಲ್ಪ ಜೇರುಗಳ ಮಣ್ಣು ಇದ್ದು ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ.
ಹಾಂ ಸ್ವಲ್ಪ ಜರುಗಳು ಹೋದ್ರೆ ಕಲ್ಲು ಮಿಕ್ಸ್ ಕಲ್ ಜರುಗು ಮಣ್ಣು ಅಂತ ಹಾಂ ಹೇಳಿ ಅದಿರ್ತೆ ನೋಡಿ, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ. ಹಾಂ ಈ ಕೆಂಪು ಮಣ್ಣು ಏನು ಮಾಡುತ್ತೆ, ಒಂದು 2 ದಿನ ಲೇಟ್ ಆಗ್ಬಿಟ್ರೆ ನೀರು ಬಿಡೋದು ಸ್ವಲ್ಪ ಬೀರ್ಕೊಂಡ್ಬಿಡ್ತವೆ, ಕಟ್ಟ ಬಾಡಕ್ಕೆ ಶುರು ಮಾಡುತ್ತೆ. ಈ ಕಲ್ಲು ತುರಿ ಮಣ್ಣು ಇರ್ತಲ್ಲ ಅದರಲ್ಲಿ ತ್ಯಾವ ಒಂದು ವಾರಕ್ಕೆ ಲೇಟ್ ಆದ್ರೂ ಏನಾಗಲ್ಲ ಅದ್ರಲ್ಲಿ. ಅಂದ್ರೆ ಆ ಮಣ್ಣು ಬೆಸ್ಟ್. ಅದು ಬಿಟ್ಟು ಕೆಂಪು ಮಣ್ಣಂತೂ ಮಾಮೂಲಿ ಎಲ್ಲ ತೋಟಗಾರಿಕೆ ಯಾವ ರೀತಿ ಬೆಳೀತಾ ಇದೆ ಅದು ವಾರಕ್ಕೊಂದು ನೀರು ಕೊಡಬೇಕು. ಇದಕ್ಕೆ ಕಂಪಲ್ಸರಿ ಕೊಡಲೇಬೇಕು. ಸರ್, ಇಲ್ಲಿದು ವಾತಾವರಣ ಹವಾಗುಣ ಹೆಂಗಿದೆ ಸರ್ ಇದು? ಯಾಕಂದ್ರೆ ಇದು ಚಾಮರಾಜನಗರದ ಭಾಗ ಒಂಥರ ವಿಚಿತ್ರ, ಮಳೆ ಬೀಳುತ್ತೆ, ಯಾವಾಗ ಇದಾಗುತ್ತೆ. ಹೌದು, ಮಳೆನೇ ಕರೆಕ್ಟಾಗಿ ಬೀಳ್ತಾ ಇಲ್ಲ, ಅದೇ ನಾವು ಪ್ರಾಬ್ಲಮ್ ಆಗಿರೋದು. ಈಗ ಒಳ್ಳೆ ಮಳೆ ಇಲ್ಲ, ಎಲ್ಲ ತುಂತುರು, ಅದಕ್ಕೋಸ್ಕರ ಬೇಕಾದಷ್ಟು ತೊಂದರೆ ಆಗುತ್ತೆ. ದನ ಕರುಗಳ ಮೇವಿರಲ್ಲ, ಕಾಡ್ಲಿ ಎಲ್ಲ ಸ್ವಂತವ್ರು ಬೆಳ್ಕೊಳ್ಬೇಕು. ಅಂದ್ರೆ ಇದು ಇಲ್ಲಿ ಮಳೆ ಜೂನಲ್ಲಿ ಒಂದು ಸ್ವಲ್ಪ ಬೀಳತ್ತಾ? ಹೆಂಗೆ ಪೂರ್ವ ಮುಂಗಾರು ಅಂತ ಏನು ಹೇಳ್ತೀವಿ, ಒಂದು ಸ್ವಲ್ಪ ಆಗುತ್ತಾ ಇಲ್ಲಿ? ಇದು ಜನವರಿ ಫೆಬ್ರವರಿ ಮಾರ್ಚಲ್ಲೇ ಶುರು ಆಗ್ಬೇಕು. ಇದು ಮಾರ್ಚ್ ಎಂಡಿಂಗ್ಲಿ ಮಳೆ ಶುರು ಆಗ್ಬೇಕು. ಶುರು ಆಗಲಿಲ್ಲ ಈ ಸರಿ. ಓಕೆ. ತುಂಬ ಲೇಟಾಗಿ ಬಂತು. ಒಂದು ಸಾರಿ ಚೆನ್ನಾಗಾಯ್ತು ಮಳೆ, ಒಂದು ಮಳೆ. ತಿರ್ಗಾ ಇಲ್ಲಿ ಈಚೆಗೆಲ್ಲ ತುಂತುರು ಮಳೆ ಜಾಸ್ತಿ ಮಳೆ ಇಲ್ಲ. ಬಟ್ ಇಲ್ಲಿ ನಿಮಗೆ ಮೇಜರ್ ಮಳೆ ಅಂತ ಬಂದ್ರೆ ಹಿಂಗಾರು ಮಳೆ. ಹಿಂಗಾರು ಮಳೆ ಚೆನ್ನಾಗತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಮಳೆ ಅದೇನ್ ಬರುತ್ತೆ ಅದು ಚೆನ್ನಾಗಿ. ಈ ಕಡೆ ಎಲ್ಲ ಬಾವಿ ಇದ್ದಿದ್ದವರೆಲ್ಲ ಈ ಜೋಳ ಬಿತ್ತಾರೆ. ಪಾಪ ಎಲ್ಲರಿಗೂ ಲಾಸ್ ಈ ಸರಿ, ರೈತರಿಗೆಲ್ಲ ಲಾಸು. ಈ ಸಲ ಇಲ್ಲಿ ಏನು ಈ ದನ ಕರುಗಳಿಗೆ ಮೇವು ಬೆಳೆದಿಲ್ಲ, ಕಡ್ಡಿನೂ ಜಾಸ್ತಿ ಬೆಳೆದಿಲ್ಲ, ಎಲ್ಲ ಇಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟು. ಮಳೆ ಚೆನ್ನಾಗಿರೋ ಎಲ್ಲರಿಗೂ ಬೇಕಷ್ಟು ಮೇವು ಆಗೋದು, ಜೋಳ ಆಗೋದು. ಪಾಪ ಎಲ್ರಿಗೂ ರೈತರಿಗೆಲ್ಲ ಭಾಳ ತೊಂದರೆ ಆಗಿದೆ. ಅಂದ್ರೆ ಈಗ ಉತ್ತರ ಕರ್ನಾಟಕದಲ್ಲೆಲ್ಲ ಭಾರಿ ಮಳೆ ಹೊಡಿತಾ ಇದೆ, ಆ ಕಡೆ ಹೊಡಿತಾ ಇದೆ. ಈ ಕಡೆ ಮಳೆ ಇಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿ. ಅಲ್ಲೆಲ್ಲ ಭಾಳ ಹೋದು ಎಲ್ಲನೂ ಅಲ್ಲೋಲ್ ಕಲ್ಲೋಲ ಮಾಡ್ತಾ ಇದೆ. ಹೌದು. ಈಗ ಫಸ್ಟ್ ನಾವು ನೇಂದ್ರ ಬಾಳೆ ನಾಟಿ ಮಾಡ್ಬೇಕಾದ್ರೆ ಮೊದಲು ಕಂದುಗಳ ಆಯ್ಕೆ ಸರ್. ಈಗ ನೀವು ಕಂದೇ ತಂದು ನಾಟಿ ಮಾಡಿರೋದ ಅಥವಾ ಟಿಶ್ಯೂ ಕಲ್ಚರ್ ಬಾಳೆ ಇದೆಯಾ? ಇಲ್ಲ, ಕಂದ್ರೆ ತಂದು ಮಾಡಿರೋದು. ಕಂದು ತಂದೆ. ಈಗ ಕಂದು ಆಯ್ಕೆ ಮಾಡ್ಬೇಕಾದ್ರೆ ಹೇಗೆ ಆಯ್ಕೆ ಮಾಡ್ಬೇಕು ಸರ್ ಒಂದು ಕಂದನ್ನ? ಈಗ ನಾವು ಬೇರೆ ತೋಟಕ್ಕೆ ಹೋಗ್ತೀವಿ, ಒಂದು ಕಂದು ನೋಡೋಣ, ಇದು ಚೆನ್ನಾಗಿದೆ, ಇದನ್ನೇ ತಗೋಬೇಕು ಅಂತ ನಿಮ್ಗೆ ಹೆಂಗೆ ಅನ್ಸತ್ತೆ? ಏನು ಗುಣಲಕ್ಷಣ ನೋಡ್ತೀರ ಅದ್ರದ್ದು? ಅಲ್ಲಿ ನಮ್ಮ ಬಾಂಬೈದ ಹಾಕಿದ್ರು, ನಗರದ ಪಕ್ಕ ಒಂದು ಬೋಲ್ಪುರ ಅಂತಿದೆ, ಅಲ್ಲೋ ಪ್ಲಾಟ್ ನೋಡಿದೆ, ಒಳ್ಳೆ ಬೆಳೆ ಬಂದಿತ್ತು. ಒಳ್ಳೆ ಬೆಳೆ ಬಂದಾಗ ಯಾವುದೋ ರೋಗ ರುಜಿನ ಇರಲ್ಲ. ಒಂದು ಒಳ್ಳೆ ಗಿಡ ಇರಬೇಕು, ಒಳ್ಳೆ ಇಳುವರಿ ಕೊಟ್ಟು, ಒಳ್ಳೆ ಇಳುವರಿ ಬಂದಿರಬೇಕು, ಗೊನೆ ಚೆನ್ನಾಗಿರ್ಬೇಕು, ಕಟ್ಟ ಮೋಪ ಚೆನ್ನಾಗಿರ್ಬೇಕು. ಆ ಪ್ಲಾಟ್ ನೋಡಿದಾಗ ಈ ಕಟ್ಟೆ ಕಂದು ಓಕೆ ಅದ್ರಲ್ಲಿ ತಕೊಂಬಂದು ಹಾಕ್ಬಿಟ್ಟು ಕಂದು ಒಂದೂ ಆಗಲಿಲ್ಲ. ಫಸ್ಟ್ ಕ್ಲಾಸ್, ಒಳ್ಳೆ ಇಳುವರಿ ಬಂದ್ಬಿಡ್ತು. ಸರ್, ಈಗ ಕೆಲವೊಂದ್ ಕಡೆ ಏನಾಗತ್ತೆ ಅಂದ್ರೆ ಇಳುವರಿ ಹಿಂದೆ ಮುಂದೆ ಆಗುತ್ತೆ. ಅಂದ್ರೆ ತಿಂಗಳನ್ನ ಪೂರ್ತಿ ಕಟಾವ್ ಮಾಡ್ತಾನೆ ಇರ್ತಾರೆ, ಹಂಗಾಗತ್ತೆ. ಈಗ ಕಂದು ನಾವು ಆಯ್ಕೆ ಮಾಡಿದಾಗ ಅದಕ್ಕೆ ನೀವು ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಕೊಡೋರು ಈ ಸಣ್ಣ ಕಂದ್ರು ಹಾಕ್ಬಿಡ್ತಾರೆ. ಸಣ್ಣದು ಸಡನ್ ಬರಲ್ಲ, ಸ್ವಲ್ಪ ಸೈಜ್ ಆಗಿರೋದು ಜಲ್ದಿ ಬಂದ್ಬಿಡುತ್ತೆ. ಅದನ್ನ ನಾವು ತಂದಾಗ ಇಂಗಡಿಸ್ಬೇಕು. ಇಂಗಡಿಸ್ಬಿಟ್ಟು ಅದೇ ಒಂದು ಸೈಡ್ಗೆ ಹಾಕೊಂಡು ಈ ದಪ್ಪದೇ ಒಂದು ಸೈಡ್ ಹಾಕೊಂಡ್ಬಿಟ್ರೆ ಇದು ಮುಂಚಿತ ತೀರೋಯ್ತು, ಅದೊಂದು ತಿಂಗಳು ಲೇಟ್ ಆಯ್ತು. ಅಂದ್ರೆ ಸಮ ಪ್ರಮಾಣದ ಕಂದುಗಳನ್ನ ಒಂದೇ ತರ ಕಂದುಗಳನ್ನ ಹಾಕಿದ್ರೆ ಒಂದೇ ತರ ಬೆಳೆ ಬರುತ್ತೆ, ಒಂದೇ ತರ ಬೆಳೆ ಬರುತ್ತೆ. ನಾವು ಸಣ್ಣ ಇದ್ದಿದ್ದು ದಪ್ಪ ಸಣ್ಣ ಎರಡನ್ನೂ ಹಾಕಿದಾಗ ಇದೊಂದು ಸಣ್ಣ ಇರುತ್ತೆ, ಅದೊಂದು ಗೊನ ಬಂದಿರುತ್ತೆ, ಇದು ಇನ್ನೊಂದು ತಿಂಗಳ ಕಳೆದು ಕಡಿಯುತ್ತೆ, ಅದು ಲೇಟ್ ಆಗ್ತದೆ. ಹಾಗಾಗಿ ನಾವು ಅದನ್ನು ಆಯ್ಕೆ ಮಾಡೋದು ಇಂಪಾರ್ಟೆಂಟ್ ಮಾಡ್ಬೇಕು ನಾವು. ಅದೇ ಮೇನು. ಸರಿ ಸರ್, ಈಗ ನೀವು ಕಂದುಗಳನ್ನ ಆಯ್ಕೆ ಮಾಡಿದ್ರಿ, ಅದಾದ್ಮೇಲೆ ಇಲ್ಲಿ ನೀವು ಹೊಲಕ್ಕೆ ತಗೊಂಡ್ಬರ್ತೀರಾ, ತಂದ್ಮೇಲೆ ನಾಟಿ ಯಾವ ರೀತಿ ಮಾಡ್ತೀರಾ? ಫಸ್ಟ್ ನೀವು ಅದನ್ನೇನಾದ್ರೂ ಮೆಡಿಸಿನಲ್ ಅಲ್ಲಿ ಅದ್ದುತ್ತೀರಾ? ಹೆಂಗೆ ಅಗಿಸಿ ಒಂದಡಿ ನಾಟ ಆಗಿಸ್ತೀವಿ? ಅಲ್ಲ ಸರ್, ಈಗ ಕಂದು ತರ್ತೀರಲ್ಲ ಅದನ್ನ ಅದ್ದುತ್ತೀರಾ? ಮೆಡಿಸಿನಲ್ ಅಲ್ಲಿ ಏನಾದ್ರೂ ಟ್ರೀಟ್ಮೆಂಟ್ ಮಾಡ್ತೀರಾ, ಚಿಕಿತ್ಸೆ ಮಾಡ್ತೀರಾ ಕಂದಿಗೆ? ಕಂದಿಗೆ ಒಂದು ದೊಡ್ಡ ಬಾಣಿಗೆ ನೀರು ತುಂಬ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ನಾವು ವಿಚಾರಿಸ್ತೀವಿ ಯಾವ ಔಷಧಿ ಹಾಕ್ಬೇಕು, ಈ ರೀತಿ ಕಂದು ತಗೊಂಬಂದಿದ್ದೀನಿ ನಾನು. ಅವ್ರು ಬರ್ಕೊಡ್ತಾರೆ ಇಂಥ ಮೆಡಿಸಿನ್ ಹಾಕಿ, ಆ ನೀರು ಗುಣಿ ಹಾಕ್ಬಿಟ್ಟು ಅಜ್ಜಿ ಎತ್ಬಿಡಿ, ಎತ್ಬಿಟ್ಟ ತಕ್ಷಣ 10 ನಿಮಿಷದೊಳಗೆ ಭೂಮಿ ಕೂರಿಸಿ ಅಂತಾರೆ. ಅದಾದ್ಮೇಲೆ ಇಲ್ಲಿ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿರ್ತೀರ ನೀವು? ಅವೆಲ್ಲ ಉಕ್ಕ ಮಾಡಿ ಒಂದೊಂದಡಿ ನಾಟು ಕುಡ್ಲಿ ತೋಡ್ಕೊಂಡು ರೆಡಿ ಮಾಡಿರ್ತೀವಿ. ಕಂದು ಬರೋವರೆಗೆ ಬಂದ ತಕ್ಷಣ ಅಜ್ಬಿಟ್ಟು ತಕೊಂಡಾಗ ಕೂರಿಸ್ಬಿಡ್ತೀವಿ. ಅದ್ಬಿಟ್ಟು ಹಂಗೆ ಕುಂದ್ರಸ್ತಾ ಅಜ್ಬಿಟ್ಟು ತಕೊಂಡಾಗ ಕುಂಡಿಸ್ಬಿಟ್ಟು ಮಣ್ಣು ಮುಚ್ಚಿಬಿಡೋದು ಸಡನ್ ಆಗಿ. ಗೊಬ್ಬರ ಹಾಕ್ತೀರಾ ಆ ಟೈಮಿಗೆ? ದನದ ಗೊಬ್ಬರ ಹಾಕ್ತೀವಿ, ಒಳಗಡೆ ದನದ ಗೊಬ್ಬರ ಎಲ್ಲ ರೆಡಿ ಮಾಡಿಬಿಟ್ಕೊಂಡಿರ್ತೀವಿ. ಅದು ದನದ ಗೊಬ್ಬರ ಹಾಕಿ ಅದನ್ನ ಕಂದನ್ನ ಮುಚ್ಚಿಬಿಡ್ತೀವಿ. ಅಂದ್ರೆ ಬೋದ್ ಏರಿಸ್ತೀರಾ, ಮಣ್ಣು ಏರಿಸ್ತೀರಾ? ಆವಾಗ ಏರ್ಸಲ್ಲ, ಕಟ್ಟೆ ಇಷ್ಟು ಬರಬೇಕು. ಕಟ್ಟೆ ಇಷ್ಟು ಬಂದಾಗ 2 ಕಡೆಯಿಂದ ಮಣ್ಣು ಏರಿಸ್ತೀವಿ. ಒಂದು 5 ಅಡಿ 6 ಅಡಿ ಬಂದಾಗ ಅದುವರೆಗೆ ಸುಮ್ಮನೆ ಟಿಲ್ಲರ್ ಓಡಿಸ್ತಿರ್ತೀವಿ ಮಧ್ಯೆ, ಸೆತ್ತೆ ಬರಬಾರ್ದಾಗಿ. ಪಾತ ಎಲ್ಲ ಕ್ಲೀನಾಗಿ ಸೋಸ್ಕೊಂಡಿರ್ತೀವಿ.
ಒಂದು 5 ಅಡಿ ಬಂದಾಗ ಈ ಟಿಲ್ಲರು ಹೊಡಿತೀವಿ ನೋಡಿ, ಅದ್ರ ಎರಡು ಕಡೆಗೂ ಮಣ್ಣು ಮುಚ್ಚಿಬಿಟ್ಟು ಮಣ್ಣು ಏರಿಸ್ಬಿಡ್ತೀರಾ? ಹಾಂ, ಹಿಂಗೆ ಕೂತ್ಕೊಂಡ್ಬಿಡ್ತೀವಿ ಎರಡು ಕಡೆ. ಹಿಂಗಾಗಿ ಕೂತ್ಕೊಳ್ಳಿ. ಅಲ್ಲಿಗೆ ಕಂಪ್ಲೀಟಾಗಿ ಗೋಡೆ ಹಾಕಿದಾಗ ಇದು ಡ್ರಿಪ್ ಲೈನ್ ನೀವು 2 ಹಾಕಿದಿರಲ್ಲ ಸರ್, ಇದು ಯಾವಾಗ ಮೊದಲೇ ಹಾಕಿರ್ತೀರಾ ಡ್ರಿಪ್ ಲೈನ್? ಮೊಟ್ಟ ಮೊದಲೇ ಹಾಕಿರೋದು ಇದು. ಓಕೆ, ಅಂದ್ರೆ ಕಂತು ಕೂರಿಸ್ತೀವಲ್ಲ ಅವಾಗಲೇ ಹಾಕಿರೋದು. ಅವಾಗಲೇ ಹಾಕಿರೋದು. ಆ ಕಡೆ ಒಂದು ಈ ಕಡೆ ಒಂದು. ಈ ಕಡೆ ಒಂದೇ ಸಾಕಾಗ್ತೈತೆ ಅನ್ನೋ, ನೀವು 2 ಏನಕ್ಕೆ ಹಾಕಿದಿರಿ ಸರ್? ಮತ್ತು ನೀರು ಜಾಸ್ತಿ ಬೀಳಲಿ ಅದ್ಬಿಟ್ಟು 2 ಕಡೆನೂ ತ್ಯಾವಾಗಲಿ. ಒಂದಿದ್ರೆ ಒಂದು ಸೈಡ್ ಆಯ್ತು, ಇನ್ನೊಂದು ಸೈಡ್ ಆಗಲ್ಲ, ಅದ್ಬಿಟ್ಟು ಡಬಲ್ ಹಾಕಿಸ್ತೀವಿ. ಡಬಲ್ ಆಗುತ್ತೆ. ಓಕೆ ಸರ್. ನೀರಿನ ವ್ಯವಸ್ಥೆಗಂತೂ ನೀವು ಹೆಂಗೋ ಡ್ರಿಪ್ ಮಾಡ್ಕೊಂಡಿದ್ದೀರಾ? ಹೌದು. ಒಟ್ಟು ಈಗ ಎಷ್ಟು ಎಕರೆಯಲ್ಲಿ ಇವಾಗ ನೇಂದ್ರ ಬಾಳೆ ಹಾಕಿದಿರಿ ಸರ್? ಇವಾಗ 1.5 ಎಕರೆ ಇದೆ ಇದು. 1.5 ಎಕರೆ, 2 ಎಕರೆ ಬರುತ್ತೆ. 2 ಎಕರೆ. ಇದಕ್ಕೆ ನೀರಾವರಿ ವ್ಯವಸ್ಥೆಗೆ ಬೋರ್ವೆಲ್ ಒಂದಿದೆಯಾ? ಒಂದೇ. ಎಷ್ಟು ಇಂಚಿಂದ ಇದೆ ಸರ್ ಬೋರ್ವೆಲ್? ಅದು 550 ಅಡಿ ಆಳ ಇರೋದು. ಎಷ್ಟು ಇಂಚ್ ನೀರು ಬೀಳುತ್ತೆ ಸರ್? ನೀರು 2 ಇಂಚ್ ನೀರು ಬೀಳುತ್ತೆ. 2 ಇಂಚ್ ನೀರು ಬೀಳುತ್ತೆ. 2 ಇಂಚ್ ನೀರು ಅಂದರೆ ಸಾಕಾಗತ್ತೆ? ಸಾಕು. ಇದಕ್ಕೆ ನೀರು ಹೆಂಗೆ ಕೊಡ್ತೀರಾ ಸರ್? ಇದಕ್ಕೆ ಈಗ ನಾಟಿ ಮಾಡಿದ್ರಿ, ಅದಾದ್ಮೇಲೆ ಇಮಿಡಿಯೇಟ್ ಒಂದ್ಸಲ ಬಿಡ್ತೀರಾ ನೀರು? ಹೀಗೆ ಡ್ರಿಪ್ಲೆ ಕೊಡೋದು. ಎಷ್ಟು ಗಂಟೆ ನೀರು ಬಿಡ್ತೀರಾ? ಡ್ರಿಪ್ಲಿ ನಾಟಿ ಮಾಡಿದಾಗ 1 ಗಂಟೆ ಬಿಟ್ಟರು ಸಾಕು. ಎಲ್ಲ ತೇವಾಗಿರುತ್ತೆ. ಅವಾಗಂತೂ ಕಂಪಲ್ಸರಿ ಬಿಡ್ಲೇಬೇಕು. ಸ್ವಲ್ಪ ಬೇರೆ ಹಾಕೋವರೆಗೂ 2 ದಿನಕ್ಕೆ 3 ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಬಿಡ್ತಾನೆ ಇರಬೇಕು. ಅದಾದ್ಮೇಲೆ ಅದು ಹೆಂಗೆ ರೊಟೇಷನ್ ಮಾಡ್ತೀರಿ ಸರ್? ಅವಾಗ ವಾರಕ್ಕೆ ಒಂದ್ಸಲ ಬಿಡ್ತೀರಾ ಅಥವಾ ತೇವ ನೋಡ್ಕೊಂಡ್ ಬಿಡ್ತೀರಾ? ತೇವ ನೋಡ್ಕೊಂಡ್ ಬಿಡ್ತೀವಿ. ತೇವಿದ್ರೆ ಬಿಡಲ್ಲ, ಅಷ್ಟೊಂದು ಮಳೆ ಬಿದ್ದಿದ್ರೆ ಬಿಡಲ್ಲ. ತೇವ ಆರಿದ ತಕ್ಷಣ ಗೊತ್ತಾಗಿತ್ತಲ್ಲ, ಆ ತಕ್ಷಣ ಬಿಡ್ತೀವಿ. ಓಕೆ ಸರ್. ಇದ್ರದ್ದು ಸ್ಪೇಸಿಂಗ್ ಹೆಂಗೆ ಸರ್? ಅಂತರ ಹೆಂಗೆ ಕೊಟ್ರಿ? ಎಷ್ಟು ಅಡಿಲಿದೆ ಇದು? 6 ಅಡಿಯಿಂದ 6 ಅಡಿ. ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ. ಹಂಗಂದ್ರೆ ಇಲ್ಲಿ ಒಟ್ಟು 1.5 ಎಕರೆಯಲ್ಲಿ ಎಷ್ಟು ಗಿಡಗಳು ಕುಂತಿದಾವೆ ಸರ್? ಇಲ್ಲಿ 1200 ಕಟ್ಟೆ ಕೊಡ್ತಾರೆ. 1200 ಕಟ್ಟೆ ಕೊಡುತ್ತೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಇದರಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಸರ್, ಈಗ ನಾವು ಓಣಂಗೆ ಜಾಸ್ತಿ ರೇಟ್ ಸಿಗೋದ್ರಿಂದ ಇದಕ್ಕೆ ನಾಟಿ ಮಾಡುವ ಸಮಯನೂ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಮೇನ್. ಇದಕ್ಕೆ ಯಾವ ತಿಂಗಳಲ್ಲಿ ಇದಕ್ಕೆ ನೀವು ನಾಟಿ ಮಾಡ್ತೀರಾ? ಅಕ್ಟೋಬರ್ಲೆಲ್ಲ ಮಾಡಬೇಕು. ಅಕ್ಟೋಬರ್, ನವೆಂಬರ್, ಅಕ್ಟೋಬರ್ ಮಧ್ಯದಲ್ಲಿ ಯಾವಾಗಾದ್ರೂ ಮಾಡಬೇಕು. ಹಂಗಾದಾಗ ನಿಮ್ಗೆ ಓಣಂ ಟೈಮಲ್ಲಿ ಸಿಕ್ಬಿಡುತ್ತೆ. ಸರ್ ಇದು ಇದೇನು ವರ್ಷ ತಗೊಳ್ಳಲ್ಲ, 10 ತಿಂಗಳಿಗೆ 10-11 ತಿಂಗಳಿಗೆ ಬಂದ್ಬಿಡುತ್ತೆ.
ಏಪ್ರಿಲ್ ಮೇಲೆ ಏನಾಗುತ್ತೆ ಸ್ವಲ್ಪ ಗಾಳಿ ಬರುತ್ತಲ್ಲ ಸರ್, ಗಾಳಿ ಹೊಡ್ತಾ ಏನಾದರೂ ಇದೆಯಾ ನಿಮ್ಗೆ? ಇಲ್ಲ ಈ ಸರಿ ಏನು ತೊಂದರೆ ಆಗಿಲ್ಲ. ಗಾಳಿ ಗಾಳಿ ಏನು ತೊಂದರೆ ಏನಿಲ್ಲ. ಆಮೇಲೆ ಆ ಸರಿ ಎಲ್ಲ ಟೇಪ್ ಕಟ್ಸಿದೆ, ಭಾಳ ಗೊನ ದೊಡ್ಡದಾಗಿದ್ದ, ಹಸರು ಏನೂ ಆಗಿಲ್ಲ. ಈ ಸರಿ ಏನೂ ಆಗಿಲ್ಲ. ಇದು ಬೇಸಿಗೆದ್ದು ಎಫೆಕ್ಟ್ ಏನೂ ಏನು ಎಫೆಕ್ಟ್ ಆಗಿಲ್ಲ. ಬೇಸಿಗೆದ್ದು ಆಗಿಲ್ಲ. ಆಮೇಲೆ ಗಾಳಿ ಎಫೆಕ್ಟ್ ನಿಮ್ಗೆ ಗಾಳಿ ಎಫೆಕ್ಟ್ ಆಗಿಲ್ಲ. ಏನಾಗಿಲ್ಲ. ಈ ಸರಿ ಏನೂ ಆಗಿಲ್ಲ. ಓಕೆ ಸರ್, ಹಂಗಂದ್ರೆ ನಾವು ಅಕ್ಟೋಬರ್ ಮಿಡ್ ಅಲ್ಲಿ ಇದನ್ನ ನಾಟಿ ಮಾಡೋದು ಬಹಳ ಸೂಕ್ತ. ಬಹಳ ಮಾಡ್ತೀನಿ, ಭಾಳ ಸೂಕ್ತ ಇದು. ಓಕೆ ಸರ್. ಸರ್, ಇದಕ್ಕೆ ನೀರಾವರಿ ಆಯ್ತು, ಕಳೆಗಳ ನಿರ್ವಹಣೆ ಹೆಂಗ್ ಮಾಡ್ತೀರಾ ಸರ್? ಕಳೆ ಹೆಂಗ್ ತೆಗಿಸ್ತೀರಾ? ಕಳೆ ಬಂದಾಗ ಆ ಪಾತ್ರೆ ಸುತ್ತ ಎಣ್ಣಾಳುಗಳ ಕಲೆ ಕಳಗುದ್ದಿ ಇರುತ್ತೆ, ಅದಕ್ಕೆ ತೆಗೆದು ಬಿಡ್ತಾರೆ. ಮಧ್ಯೆ ಟಿಲ್ಲರ್ ಹೊಡಿಸ್ತೀವಿ. ಮಳೆ ಟಿಲ್ಲರ್ ಹೊಡಿಸ್ತೀವಿ. ಓಕೆ. ಈಗ ಇದ್ರ ಮಧ್ಯದಲ್ಲಿ ಅಂತರ ಬೆಳೆಗಳನ್ನು ಮಾಡ್ಕೊಂತೀರಾ ಹೆಂಗೆ? ಮಾಡ್ಬೋದು. ಈ ಸರ್ ಮಾಡಿಲ್ಲ. ಈ ಸಲ ಈ ಸರ್ ಮಾಡಲಿಲ್ಲ. ನೆಕ್ಸ್ಟ್ ಮಾಡ್ತೀನಿ. ಮಾಡ್ತೀರಾ? ಈಗ ಅಲ್ಲಿ ರೆಡಿ ಮಾಡಿದ್ದೀನಲ್ಲ, ಅಲ್ಲಿ ಮಾಡ್ತೀನಿ. ಮಾಮೂಲಿ ಮೆಣಸಿ MC ಇದನ್ನೇ ಹಾಕ್ಬೋದು. ಇದನ್ನ ಹಾಕಿದ್ರೆ ಕಲ್ಲಂಗಡಿ ಏನಾದ್ರು ಹಾಕ್ತೀರಾ? ಕಲ್ಲಂಗಡಿ ಒಂದು 2 ಸಲ ಹಾಕಿದ್ದೆ, ರೇಟ್ ಸಿಕ್ಲಿಲ್ಲ, ಅದು ಬಿಟ್ಟೆ ಅದನ್ನ. ಅದಕ್ಕೆ ಬಿಟ್ರಿ ಇವಾಗ. ಈ ಜಬಿಯಲ್ಲಿ ಪ್ರತಿಯೊಂದು ಕುಂಬಳ ಬೆಳೆದೀನಿ, ಕಲ್ಲಂಗಡಿ ಬೆಳೆದೀನಿ, ಸುನಾಮಿ ಅಂತ ಬರ್ತದೆ ನೋಡಿ, ಅದು ಪ್ರತಿಯೊಂದು ತರಕಾರಿಗಳು ಬೆಳೆದು ಬಿಟ್ಟು ಈಗ ಬಾಳೆಗೆ ಬಂದಿದೆ. ಸರಿ ಸರ್. ಇದಕ್ಕೆ ಗೊಬ್ಬರಗಳ ನಿರ್ವಹಣೆ ಅಂತ ಬಂದಾಗ ಸರ್, ನಾಟಿ ಮಾಡೋ ಟೈಮಲ್ಲಂತೂ ನೀವು ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀರಾ. ಅದು ಎಷ್ಟು kg ಹಾಕ್ತೀರಾ ಸರ್? ಒಂದು ಬುಟ್ಟಿ ಲೆಕ್ಕದಲ್ಲಿ ಹಾಕ್ತೀರಾ ಹೆಂಗೆ? 1 kg ಬೀಳ್ಬೇಕು ಅಷ್ಟು ಹಾಕ್ತೀವಿ. ಸ್ಟಾರ್ಟಿಂಗ್ ಜಾಸ್ತಿ ಹಾಕೊಡ. ಅದಾದ್ಮೇಲೆ ಯಾವ ರೀತಿ ಗೊಬ್ಬರಗಳನ್ನ ಕೊಡ್ತಾ ಬರ್ತೀರಾ ಸರ್? ಒಂದು 2 ತಿಂಗಳು ಬಂದಾಗ ನೈಟಿನಲ್ಲೋ ಕಾಂಪ್ಲೆಕ್ಸ್ ಒಂದು 200 kg-ಯಲ್ಲಿ 2 kg ಸ್ಟಾರ್ಟಿಂಗ್ 2 kg ಇರ್ಬೋದು. ತಿರ್ಗಡೆ ವೆಂಚೂರಿಯಲ್ಲೇ ನೀರಲ್ಲೇ ವೆಂಚೂರಿಯಲ್ಲಿ ಎಲ್ಲ ಅದರಲ್ಲಿ ಹೇಳಿಸ್ತೀವಿ. 19 ಕೊಡ್ತೀರಾ 200 ಲೀಟರ್ ಡ್ರಮ್ಮಿಗೆ. ಅದಾದ್ಮೇಲೆ 1261 ಕೊಡ್ತೀವಿ. ಓಕೆ. ಫಸ್ಟ್ ಫಾಸ್ಫರಸ್ ಜಾಸ್ತಿ ಇರೋದು ಕೊಡ್ತೀರಾ 1261. ಅದಾದ್ಮೇಲೆ ಇದೇ ರೀತಿ ಹಂತವಾಗಿ 2 ತಿಂಗಳಿಗೆ ಒಂದ್ಸಲ 2 ತಿಂಗಳ ತಿರ್ಗ ಒಂದು 15 ಜನ ಬಿಟ್ಟು. ಓಕೆ. ಆಮೇಲೆ 34 ಕೊಡ್ತೀರಾ? ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಅದಾದ 2 ತಿಂಗಳ ಗ್ಯಾಪಲ್ಲಿ ಮತ್ತೆ 13-0-45 ಕೊಡ್ತೀರಾ? ಅಂದ್ರೆ ಒಂದು 6 ತಿಂಗಳ ಹೊತ್ತಿಗೆ ನೀವು ಪೊಟ್ಯಾಷಿಯಂ ಅಂಶ ಜಾಸ್ತಿ ಮಾಡ್ತೀರಾ. ಹೌದು. ಆಮೇಲೆ 0-0-50 ಆ ರೀತಿ ಕೊಡ್ತಾ ಹೋಗ್ತೀರಾ. ಹೌದೌದು. ಓಕೆ ಸರ್. ಇಷ್ಟೆಲ್ಲ ಇದು ಗೊಬ್ಬರ ಆಯ್ತು ಸರ್. ಇದಕ್ಕೆ ಮತ್ತೆ ಏನಾದರೂ ಸೂಕ್ಷ್ಮ ಪೋಷಕಾಂಶಗಳು, ಬೋರಾನು, ಮೆಗ್ನೀಷಿಯಂ ಹಂಗೇನಾದ್ರು ಕೊಡ್ತೀರಾ? ಬೋರನ್ನು ಕೊಡ್ತೀವಿ. ಓಕೆ. ಬೋರನ್ನು ಮಿಕ್ಸ್ ಮಾಡ್ಕೊಡ್ತೀವಿ ಅದಕ್ಕೆ. ಈಗ ಬೋರಾನ್ ಕೊಡುವಂಥದ್ದಂತೂ ಒಂದು 5-6ನೇ ತಿಂಗಳಿಗೆ ಕೊಡ್ತೀರಾ ಹೆಂಗೆ? 6ನೇ ತಿಂಗಳು ಕೊಡ್ತೀವಿ. 6ನೇ ತಿಂಗಳಲ್ಲಿ ಬೋರಾನು, ಮೆಗ್ನೀಷಿಯಮ್ ಅದನ್ನೆಲ್ಲ ಕೊಡ್ತೀವಿ. ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತೀರಾ, ಒಂದು ಮೈಕ್ರೋನ್ಯೂಟ್ರಿಯೆಂಟ್. ಹೌದು. ಅದಾದ್ಮೇಲೆ ಬನಾನಾ ಸ್ಪೆಷಲ್ ಏನಾದರೂ ಹೊಡಿತೀರಾ? ಅದು ಹೊಡಿತೀವಿ ಗೊನೆಗೆ. ಅದು KVK ಇಂದನೇ ತರದ? ಅವರೇ ಕೊಡೋದು. ಅದು ಹೆಂಗೆ? ತಿಂಗಳಿಗೆ ಒಂದ್ಸಲ ಸ್ಪ್ರೇ ಮಾಡೋದು? ತಿಂಗಳಿಗೆ ಒಂದ್ಸರಿ ಮಾಡಿ ಅಂತ ಹೇಳ್ತಾರೆ. ತಿಂಗಳಿಗೆ 20 ದಿನಕ್ಕೆ ಬನಾನಾ ಸ್ಪೆಷಲ್ ಗೊನೆಗೂ ಕೊಡ್ತಾರೆ, ಎಲೆಗೂ ಓಡಿಸ್ತಾರೆ. ಹೌದು. ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವುದು ಜಾಸ್ತಿ ಸರ್? ಅದ್ರ ಹೇಳಿದ್ರೆ ಸರ್, ಕಾಂಡ ಕೊರೆ ಹುಳು, ಅದು ಬಿಟ್ರೆ ತರಗಮಾರಿ. ಅದಕ್ಕೆ ಏನು ಮಾಡ್ತೀರಾ ಸರ್? ಕಾಂಡ ಕೊರಗೆ ಮತ್ತು ತರಗಮಾರಿಗೆ ಈ ಸುಣ್ಣ ಇದೆಯಲ್ಲ, ಸುಣ್ಣ ತಗೊಂಬೋದು, ಒಂದು ಮೆಡಿಸಿನ್ ಕೊಡ್ತಾರೆ, ಅದೆರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಸ್ತೀವಿ. ಇದಕ್ಕೆ ಸರ್ ಕಾಂಡ ಕೊರೋದಕ್ಕೆ ಇಲ್ಲಿ ಬಡಗಿದ್ರಿ ತೋರಿಸ್ತೀನಿ ನಿಮಗೆ. ಬಿಲ್ಲೆ ಇದೆ, ಅದು ಹೊಡೆದ ಮೇಲೆ ಸುಮಾರು ಸುಧಾರಿಸ್ಕೊಂಡ ಕಟ್ಟೆಗಳು ಒಂದು 20 ಕಟ್ಟೆ ಹೋಗ್ಬಿಡ್ತು. ಅಂದ್ರೆ ಈಗ ಕಾಂಡ ಕೊರಕೆ ಅಂದ್ರೆ ಸರ್, ಒಳಗಡೆ ಕೊರಿತಿರತ್ತಲ್ಲ, ಒಳಗಡೆ ಕೊರಿತಿರುತ್ತೆ. ನಾವು ಔಷಧಿ ಸ್ಪೇರ್ ಮಾಡಿದಾಗ ಆ ಸಂಸಿದೆಲ್ಲ ಒಳಗೆ ಇಳಿಯುತ್ತೆ. ಅಂದ್ರೆ ಸುಳಿ ತೊಳೆಯೋಂಗೆ ನೀವು ಮೇಲಿಂದ ಹಾಕ್ತೀರಾ. ಅಲ್ಲಿಂದ ಬಿಟ್ಟಾಗ ಈ ಗರಿ ಇದೆ ನೋಡಿ, ಆ ಗರಿ ಪಕ್ಕ ಒಳಗಡೆ ಇಳಿಯುತ್ತೆ ಔಷಧಿ. ಹಿಂಗ್ ಒಳಗಡೆ ಮೆಡಿಸಿನ್ ಎಲ್ಲ ಒಳಗಡೆ ಇಳಿಯುತ್ತೆ. ಅವಾಗ ಹುಳು ಒಳಗೆ ಸೋತಾಗುತ್ತೆ. ಆ ಕಟ್ಟ ಚೆನ್ನಾಗಿತ್ತು. ಅದು ಸ್ವಲ್ಪ ಕಾಂಡ ಕೊರಕ ಬಂದ್ರೆ ಸೊರಗ ರೋಗ ತರ ಕಾಣಿಸುತ್ತೆ ಲಕ್ಷಣ. ಹೌದು. ಅವಾಗ ಕಾಂಡ ಕೊರಕ ಅದು ಇದೆಯಾ ಇಲ್ಲ ಅಂತ ಅದು ಎಲೆ ನೋಡಿನೇ ಕಂಡಿಡಿಯೋದ? ಇದು ಸೊರಗ್ತಾ ಇದೆ ಅಂದ್ರೆ ಇರ್ಬೋದು. ಇಲ್ಲ, ಕದ್ಲೆ ಗೊತ್ತಾಗುತ್ತೆ, ತೆಗಿಬೇಕು, ಬಿರುಕು ಬಿಡುತ್ತೆ. ಒಂದು ಪಟ್ಟೆ ಎಡ್ದಾಗ ಅದು ಸಿಕ್ಕೊಂಡ್ಬಿಡುತ್ತೆ. ಓಕೆ. ಒಂದು ಪಟ್ಟೆ ಹಿಂಗ್ ತೆಗೆದು ನೋಡಿದಾಗ ಅಲ್ಲಿ ಒಳಗಡೆ ಸಿಕ್ಕೊಂಡ್ಬಿಡುತ್ತೆ, ಒಳಗಿರುತ್ತೆ. ಅದನ್ನ ನೋಡಿ ನೀವು KVK ಯಾವ್ದು ಮೆಡಿಸಿನಲ್ ಕೊಡ್ತಾರೆ ಅದನ್ನ ತಂದು ಸುಳಿ ಕೊಯ್ಯಂಗೆ ಹಾಕಿದ್ರೆ ಆ ತಕ್ಷಣ ಅವ್ರು ಫೋನ್ ಮಾಡಿ ಈ ರೀತಿ ಆಗದೆ ಸ್ವಲ್ಪ ಬಂದು ನೀವು ಸ್ಪಾಟ್ ನೋಡ್ಬೇಕು ಅಂತ ಕೇಳ್ಕೊಂಡು ಅವ್ರು ಬಂದು ನೋಡ್ಬಿಟ್ಟು ಏನು ಹೇಳ್ತಾರೆ ಅದು ಹೊಡಿತೀರಿ. ಓಕೆ. ಈಗ ಮೊದಲನೇ ಬೆಳೆ ಅಂತೂ ನೀವು ನಾಟಿ ಮಾಡಿದ್ದು ಅಕ್ಟೋಬರ್ ಮಧ್ಯದಲ್ಲಿ ಅಂತ ಹೇಳಿದ್ರಿ. ಈಗ ಕೂಳೆ ಬೆಳೆ ಮಾಡಿದಿರಲ್ಲ ಸರ್, ಇದಕ್ಕೆ ಕಂದುಗಳು ಹೆಂಗ್ ಬಿಟ್ಕೊಂಡ್ರಿ? ಇದು ಎಲ್ಲ ಕೂದ್ಬಿಟ್ಟು ಯಾವ್ದೋ ಒಂದು ಚೆನ್ನಾಗಿದೆ ಕಂದು ಅದೊಂದು ಬಿಟ್ಕೊಂಡು. ಅಂದ್ರೆ ಬೇರೆ ಈ ಪಚ್ಚಬಳೆ ಏಲಕ್ಕಿ ಬಳಕಿನ ಇದರಲ್ಲಿ ಕಂದು ಕಡಿಮೆ, ಕಮ್ಮಿ, ಏಲಕ್ಕಿಗಿಂತ ಕಮ್ಮಿ ಇದರಲ್ಲಿ. ಯಾವುದೋ ಸ್ವಲ್ಪ ಸೈಜ್ ಆಗಿ ಚೆನ್ನಾಗಿ ಬಂದಿದೆ, ಅದು ಬಿಟ್ಕೊಂಡು ಬಾಕಿ ಅದೆಲ್ಲ ಕಟ್ ಮಾಡಿಸ್ಬಿಟ್ಟೆ. ಬಟ್ಟೆ ಎಲ್ಲ ಕಟ್ ಮಾಡಿಸಿ ಕೈಲೇ ಕಟ್ ಮಾಡೋದು. ಕಟ್ ಮಾಡಿಸಿ ಒಂದು ಇದು ಜನವರಿ ತಿಂಗಳಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಸರಿ.
ಜನವರಿ ತಿಂಗಳಲ್ಲಿ ಜನವರಿಯಿಂದ ಸ್ಟಾರ್ಟ್ ಆಯ್ತು ಇದು. ಜನವರಿಯಿಂದ ಅಂದರೆ ಫಸ್ಟು ಮಾಡಿದ್ದು ನಮಗೆ ಯೂಶ್ವಲಿ 10 ರಿಂದ 11 ತಿಂಗಳು ಬೇಕು. ಹೌದು. ಕೂಳೆ ಬೆಳೆ ಎಲ್ಲ 7 ತಿಂಗಳಿಗೆ ಕ್ಲೋಸ್ ಆಗೋವರೆಗೆ ಜನವರಿಗೆ ಬಂದ್ಬಿಡ್ತಿದ್ದು. ಜನವರಿಗೆ ಬರುತ್ತೆ. ಜನವರಿಗೆ ಬಂತು. ಓಕೆ. ಅಂದರೆ ಇದ್ರ ಈಗ ಇಳುವರಿ ಈಗ ಸ್ಟಾರ್ಟ್ ಅಲ್ಲ ಸರ್, ಈಗ ಹಾಂ ಆಗಸ್ಟಿಂದ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಅಂದರೆ ಇನ್ನೂ ಈಗ ನಾವು ನೋಡ್ತಿರಂಗೆ ಅಲ್ಲಲ್ಲಿ ಗೊನೆಗಳು ಹೂಗಳು ಬಿಟ್ಕೊಂಡು ಇದಾವೆ ಸರ್. ಹೌದು, ಕೆಲವು ಕೆಳಗಡೆ ಬಲ್ತವೆ, ಹಾಂ ಕೆಲವು ಈ ಮೂವತ್ತೆ ಬಂದವೆ. ಹಾಂ. ಅಂದ್ರೆ ಈ ಕೂಳೆ ಬೆಳೆ ಮಾಡಿದಾಗ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ, ಹಿಂದೆ ಮುಂದೆ ಆಗಿದೆ. ಹೂ ಬರೋದು ಕಾಯಿ ಬರೋದು ಹಿಂದೆ ಮುಂದೆ ಆಗಿದೆ, ವ್ಯತ್ಯಾಸ ಆಗುತ್ತೆ. ಬಟ್ ಫಸ್ಟ್ ಟೈಮ್ ನೀವೇನು ಕಂದು ನಾಟಿ ಮಾಡಿದ್ರೆ ಅದು ಎಕ್ಸಾಕ್ಟ್ಲಿ ಎಲ್ಲ ಒಂದೇ ಸಾರಿ ಬಂದ್ಬಿಡ್ತು. ಯಾರು ಬಂದು ನೋಡ್ರಿ ಎಲ್ಲೂ ನೋಡಿಲ್ಲ ಈ ತರ ಗೊನೆ ಒಂದೇ ಸಾರಿ ಬಂದಲ್ಲ ಅಂತ ಸಾರಿ ಬಂದಿದ್ದು ಅಂತ ಹೇಳ್ತಾರೆ. ಓಕೆ ಸರ್, ಈಗ ನೀವು ಗೊನೆ ಬರುತ್ತಲ್ಲ ಸರ್, ಹೂಗಳನ್ನ ಕಟ್ ಮಾಡಿ ತೆಗಿತೀರಾ ಅಥವಾ ಹೂ ಅದಕ್ಕೆ ಬಿಡ್ತೀರಾ? ಯಾವ್ದೋ ಮುಂದ್ಗಡೆ 35 ಕಟ್ ಮಾಡ್ಬಿಡ್ತೀವಿ. ಅದು ಎಷ್ಟು ಚಿಪ್ಪಿಗೆ ಕಟ್ ಮಾಡ್ತೀರಾ? ಅದು ಇನ್ನೂ ಸ್ವಲ್ಪ ಹೂವೆಲ್ಲ ಉದುರಾಗಿ ನೋಡಿ ಆ ರೀತಿ ಆಗ್ಬೇಕು. ಓಕೆ. ಆ ರೀತಿ ಆದಾಗ ಈ ಕೊಕ್ಕೆ ಜಲ್ಲ ಇರ್ತಿಲ್ಲ ಅದು ಹಿಡ್ಕೊಂಡು ಸೇರ್ದು ಬಿಡ್ತೀವಿ. ಅದು ಅಂದ್ರೆ ಎಷ್ಟು ಅದು ಕಟ್ ಮಾಡಿದ್ರೆ ಕಾಯಿ ಬಲಿಲ್ಲ, ಸಡನ್ ಬಲಿಲ್ಲ, ಅದು ಕಟ್ ಮಾಡ್ಬೇಕು. ಅದು ಕಟ್ ಮಾಡಿದಾಗ ಕಾಯಿ ಬಲಿತ್ತೆ, ಬಲಿಲಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು ಅಂದಾಜಾಗಿ ಎಷ್ಟು ಚಿಪ್ಪಿ ಕಟ್ ಮಾಡ್ತೀವಿ ಸರ್? ಅದು 5 ಚಿಪ್ ಇರುತ್ತೆ, 6 ಇರುತ್ತೆ, 7 ಇರುತ್ತೆ. ಆತನ ಹಿಂದಕ್ಕೆ ಎಷ್ಟು ಕಾಯಿ ಬರ್ತಿರುತ್ತೆ ಅದು ಬಿಟ್ಟು ಮುಂದೆ ಕಟ್ ಮಾಡ್ತೀವಿ. ಈಗ ಇಳುವರಿ ವಿಚಾರಕ್ಕೆ ಬಂದರೆ ಸರ್, ಎವರೇಜ್ ಎಷ್ಟು ಇಳುವರಿ ಬರುತ್ತೆ ಸರ್ ಈ ನೇಂದ್ರ ಬಾಳಲ್ಲಿ? ನೇಂದ್ರ ಬಾಳಲ್ಲಿ 20 kg ಬರುತ್ತೆ ಸರಾಸರಿ. 20 kg ಚೆನ್ನಾಗಿ ಬಂದ್ಬಿಟ್ರೆ. ಎವರೇಜ್ ಅಪ್ ಟು ನೀವು ಎಷ್ಟು ತೆಗೆದಿದ್ದೀರಾ? ನಮ್ಮದು ಒಂದು 16-17 kg ಅವರೇಜ್ ಬಂದಾಗ ಆಯಿತು. ಎವರೇಜ್ ಕೆಜಿಗೆ ಎಷ್ಟು ಹೋಗುತ್ತೆ ಸರ್ ಇದು? ಓಣಂ ಸಮಯದಲ್ಲೇ ಮಾರ್ತೀನಿ ಅಂತಂದರೆ ಅವಾಗ ಹೋಯ್ತಾ, ಇವಾಗ 50 ಇದೆ, ಇವಾಗ 50 ರೂಪಾಯಿ ಇದೆ. 50 ರೂಪಾಯಿ ಇದೆ. 14 ರೂಪಾಯಿ ಕೊಟ್ಬಿಟ್ರೆ ನಾವು ಇನ್ನೂ ಹೊಟ್ಟೆ ಹೊರಿಯುತ್ತೆ. ಆ ಕಾಯಿ ನೋಡೋಕ್ಕಾಗಲ್ಲ. ಇನ್ನು ಓಣಂ ತಿಂಗಳು ದಾಟಿ ಒಂದು ತಿಂಗಳ ಆದ್ಮೇಲೆ ಹೋಯ್ತು. ಇವಾಗ ನಿಮಗೆ 40-50 ರೂಪಾಯಲ್ಲಿ 40-50 ರೂಪಾಯಿ ಇದೆ ಕೆಜಿಗೆ. ಸರ್, ಈಗ ಸರಿಯಾಗಿ ಮಾಡೋದಾದ್ರೆ ಈಗ 1 ಎಕರೆಯಲ್ಲಿ ಓಣಂಕಿನ ಮೊದಲೇ ಇದನ್ನ ಮಾರಾಟ ಮಾಡ್ತೀನಿ ಅಂತಂದ್ರೆ ಎಕರೆಗೆ ಎಷ್ಟು ಮಾಡ್ಬೋದು ಸರ್? ಇದರಲ್ಲಿ ಸುಮಾರು ಮಾಡ್ಬೋದು. ಎಕರೆಗೆ ಎಷ್ಟು ಸರ್? ಒಂದು ಸರಾಸರಿ ಎಷ್ಟು ಮಾಡ್ಬೋದು ಸರ್? ಗೊರೆನಾ ದುಡ್ಡು ಸರ್? ದುಡ್ಡು 10 ಲಕ್ಷ ಮೇಲೆ ಮಾಡ್ಬೋದು. 10 ಲಕ್ಷವರೆಗೂ 10 ಲಕ್ಷದವರೆಗೂ ಮಾಡ್ಬೋದು. ಆಯ್ತು. ಖರ್ಚು ಎಷ್ಟು ಬರುತ್ತೆ ಸರ್ ಇದು ಮಾಡೋಕ್ಕೆ? ಖರ್ಚು ನಾವು ಮಾಡಿದಾಗ ನಾವು ಹೆಂಗೆ ಉಪಯೋಗಿಸ್ತೀವಿ ಹಂಗೆ. ಗೊಬ್ಬರ ನಾವು 3 ಸಾರಿ ಕೊಡ್ತೀನಿ, ಕೆಲವರು 7 ಸಾರಿ ಕೊಡ್ತಾರೆ. ಕರೆಕ್ಟ್. ನಿಮ್ದು ಎಷ್ಟು ಖರ್ಚು ಬರುತ್ತೆ ಸರ್? ಒಂದು 50-60 ಸಾವಿರ ಬರುತ್ತಾ? ಈ ಸಾರಿ 45,000 ಗೊಬ್ಬರಕ್ಕಾಯ್ತು. 45,000 ಗೊಬ್ಬರಕ್ಕಾದರೆ ಈ ಬೆಳೆ ತೆಗೆಸೋದಕ್ಕೆ ಒಂದು 20,000 ಆಗೋಯ್ತು ಸರಿ. ಓಕೆ. ಹೆಚ್ಚಕ್ಕೆ 1 ಹೊಟ್ಟೈತೆ ಖರ್ಚು. 1 ಲಕ್ಷದವರೆಗೂ ಖರ್ಚಾಗುತ್ತೆ. ಈಗ ಲಾಸ್ಟ್ ಟೈಮ್ ನೀವು 15 ರೂಪಾಯಿ ಕೊಟ್ರಿ ಅಂತ ಹೇಳಿದ್ರಲ್ಲ, ಅವಾಗ ಎಷ್ಟಾಗಿತ್ತು ಸರ್? 15 ರೂಪಾಯಿ ಕೊಟ್ಟರು ಕೂಡ ಎಷ್ಟು ನಿಮಗೆ ಆದಾಯ ಬಂದಿತ್ತು? ಆದಾಯ ಜಾಸ್ತಿ ಆದಾಯ ಉಳಿಲಿಲ್ಲ. ಎಲ್ಲ ಖರ್ಚೆಲ್ಲ ಕಳೆದು 1.5 ಲಕ್ಷ ಉಳಿತು. 1.5 ಲಕ್ಷ ಉಳಿತು. ಅದು ನಿಮಗೆ ಓಣಂ ಹಬ್ಬ ದಾಟದ್ರೂ ಅದರಲ್ಲೂ 1.5 ಲಕ್ಷ ಉಳಿತು. ಒಳ್ಳೆ ಇಳುವರಿ ಬಂದಿತ್ತು. ಹಬ್ಬಕ್ಕೆ ಏನಾದರೂ 40-50 ರೂಪಾಯಿ ಕೊಡ್ತೀನಿ ಅಂದ್ರೆ ಇದರಲ್ಲಿ 5-6 ಲಕ್ಷ ಆರಾಮ ಜಾಸ್ತಿನೇ ಉಳಿಸ್ಬೋದು. ಜಾಸ್ತಿ ಉಳಿಬೋದು. ಓಕೆ ಸರ್. ನೋಡಿ 1 to 3 ಆಯ್ತಲ್ಲ. ಈಗ 15 ಇಲ್ಲಿ 50 ಇಲ್ಲಿ 50ರಿಂದ 60ಕ್ಕೆ ಹೋದೇನೋ ಓಣಂ ಬಂದಾಗ ಹೇಳಕ್ ಬರಲ್ಲ. ಬಟ್ ಒಳ್ಳೆ ಬೆಳೆ ಬೇರೆ ಸಿಕ್ಬಿಟ್ರೆ ಮಸ್ತ್ ಸಿಗತ್ತೆ, ಒಳ್ಳೆ ಸಿಗುತ್ತೆ. ನಿಮ್ಗೆ ಫಸ್ಟ್ ಟೈಮ್ ನೀವೇನು ಬೆಳೆ ತೆಗ್ದ್ರಲ್ಲ, ಅವಾಗ ಈ 1500 ಕಟ್ಟೆಗೆ ಎಷ್ಟು ಇಳುವರಿ ಬಂತು ಸರ್? ಎಕರೆಗೆ ಎಷ್ಟು ಟನ್ ಬಂತು? 1.5 ಎಕರೆಗೆ ಒಟ್ಟು 15 ಟನ್ ಆಯ್ತು. 15 ಟನ್ ಆಯ್ತು. ಅವಾಗ ಸ್ವಲ್ಪ ರೇಟ್ ಕಡಿಮೆ ಇದ್ರು ಕೂಡ ಅವಾಗ 1.5 ಲಕ್ಷ ಇದರಲ್ಲಿ ಉಳಿಸಿದ್ರ. ಸರ್, ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ಒಂದು ನೇಂದ್ರ ಬಾಳೆ ಬೆಳೆದಿದ್ದೀರಾ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡಿದ್ರು ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರ, ಇಷ್ಟೊತ್ತು ನಮಗೆ ಶ್ರೀ ದೇವಣ್ಣ ಅವರು ಹೇಳ್ತಾ ಇದ್ರು, ಈ ನೇಂದ್ರ ಬಾಳೆ ಅನ್ನೋದು ಜಾಸ್ತಿ ಇಲ್ಲಿ ಓಣಂ ಸಮಯದಲ್ಲಿ ಕೇರಳಕ್ಕೆ ಜಾಸ್ತಿ ರಫ್ತಾಗುತ್ತೆ. ಹಾಗಾಗಿ ಇಲ್ಲಿನ ಭಾಗದಲ್ಲಿ ಇದನ್ನು ಜಾಸ್ತಿ ಬೆಳೀತಾರೆ. ನೀವೇನಾದರೂ ಮಧ್ಯ ಕರ್ನಾಟಕದಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡ್ರೆ ಮೊದಲು ಮಾರ್ಕೆಟಿಂಗ್ ಯಾರು ರಫ್ತು ಮಾಡ್ತಾರೆ, ಇಲ್ಲಿಂದ ನಮ್ಮ ತೋಟಕ್ಕೆ ಬಂದು ಕಟಾವು ಮಾಡ್ಕೊಂಡು ಹೋಗೋ ಇದ್ರೆ ಮಾತ್ರ ನೀವು ಬೆಳೀರಿ. ಪೂರ್ವಾಪೂರ್ವ ಅದನ್ನೆಲ್ಲ ನೋಡಿಕೊಂಡು ಬೆಳೆದಾಗ ಮಾತ್ರ ಈ ನೇಂದ್ರ ಬಾಳೆಯಲ್ಲಿ ಲಾಭ ಇದೆ ಅಂತ ತಿಳಿಸಿದ್ರು. ಅದು ಬಿಟ್ಟರೆ ಏಲಕ್ಕಿ ಬಾಳೆ ಅಂತೂ ನಿಮಗೆ ವರಮಹಾಲಕ್ಷ್ಮಿಗೆ ಯಾವಾಗಲೂ ಸಿಗುತ್ತೆ. ಇದನ್ನು ಕರ್ನಾಟಕದ ಯಾವ ಭಾಗದಲ್ಲಿ ಬೇಕಾದರೂ ಬೆಳಿಬೋದು ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಟ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ICAR ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ಜಿಲ್ಲೆಯ ವಿಜ್ಞಾನಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್,
ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ